ನಮಸ್ಕಾರ ಎಲ್ರಿಗೂ. ಈ ಥರ ರೆಡಿ ಆಗಿದ್ದಾಳೆ ಅಂದ್ಕೊಂಡ್ರಾ? ನಾವಿವತ್ತು ಹೋಗ್ತಾ ಇದ್ದೀವಿ ಯುನೈಟೆಡ್ ಕಿಂಗ್ಡಮ್ನ ಬರ್ಮಿಂಗ್ಹ್ಯಾಮಲ್ಲಿರೋ ತಿರುಪತಿಗೆ. ಹಂಗೆ ಆನ್ ದ ವೇ ಒಂದು ಇಂಟ್ರೆಸ್ಟಿಂಗ್ ವಿಲೇಜ್ನ ತೋರಿಸ್ತೀನಿ. ಈ ವಿಲೇಜ್ ಬರೀ ಲಕ್ಸುರಿ ಬ್ರಾಂಡ್ಸಲ್ಲೇ ತುಂಬಿಕೊಂಡಿದೆ. ತುಂಬ ಇಂಟ್ರೆಸ್ಟಿಂಗ್ ವಿಲೇಜ್ ಇದು. ಬಟ್ ಅದನ್ನು ನೋಡೋಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಂಡನ್ನಿಂದ ಇವಾಗ ಹೊರಡ್ತಾ ಇದ್ದೀವಿ ಬರ್ಮಿಂಗ್ಹ್ಯಾಮ್ಗೆ, ತಿರುಮಲನ ದರ್ಶನ ಪಡೆಯೋದಕ್ಕೆ. ಹೋಗೋಣ ಬನ್ನಿ. ಡಿಕ್ಕಿ ಐತಲ್ಲ ಗುರು, ಓಕೆ ಗಾಯ್ಸ್ ಹೋಗೋಣ. ಓಕೆ, ನಾವು ಹಿಂಗೆ ಹೋಗಿ ಬರೋಷ್ಟರಲ್ಲಿ ಲಂಡನ್ ಮಳೆಯಲ್ಲೆಲ್ಲ ತುಂಬ್ಕೊಂಡು ಬಚ್ಚಲಮನೆ ಆಗೋಗುತ್ತೆ ಅಂತ ಅನ್ನಿಸ್ತದೆ ಯಾಕೋ. ಇದೇ ಬಿಸ್ಟರ್ ವಿಲೇಜ್ ಶಾಪಿಂಗ್ ಸೊರೋಸ್ಕಿ. ಇದೇ ಪಾರ್ಕಿಂಗ್ ಇಲ್ಲ ಐತೆ ನೋಡು ಒಳಗಡೆ. ಸೊರೋಸ್ಕಿ ಅದೆಲ್ಲ ರಿಸರ್ವ್ಡ್ ಪಾರ್ಕಿಂಗ್. ಯಾವ ಕಡೆ ಹೋಗೋಣ? ಎಲ್ಲೈತೆ ಸ್ಪೆಷಲ್ ನೋಡ್ ಮುಂದೆ ಐತೆ. ಬೇಗ ನಡಿಬೇಕು, ಶಾಪಿಂಗ್ ಮುಗಿಸ್ಕೊಬೇಕು, ಹೊರಡ್ಬೇಕು ನಾವು. ಒಂದು ಬ್ಯಾಗ್ ತಗೊಳ್ಳೋದಕ್ಕೆ ಎಷ್ಟು ಉದ್ದ ನಿಂತ್ಕೊಂಡಿದ್ದಾರೆ ನೋಡಿ. ಅಂದರೆ ಲಿಮಿಟೆಡ್ ಎಡಿಷನ್ಸ್ ಬ್ಯಾಗು, ಈ ಡಿಯೋರ್ ಅನ್ನೋ ಬ್ರ್ಯಾಂಡಿಂದ ತೊಗೊಳ್ಳೋದಕ್ಕೆ. ಏನಿಲ್ಲ ಅಂದರೂ ಒಂದು 4-5 ಲಕ್ಷ ಇರುತ್ತೆ ಆ ಬ್ಯಾಗ್. ಅದನ್ನು ತೊಗೊಳೋದಕ್ಕೆ ಅಷ್ಟು ದುಡ್ಡು ಕೊಟ್ಟಿನೂ ಅಷ್ಟುದ್ದ ಲೈನ್ ಮಾಡಬೇಕು. ನಮ್ಮ ಕಡೆ ಸೇಮ್ ಈ ರೇಷನ್ ತೊಗೊಳೋದಕ್ಕೆ ಹೋದಾಗ ಸೇಮ್ ಇದೇ ಥರ ಲೈನ್ ಮಾಡಿರ್ತಾರೆ. ಸರಿ ಆಯ್ತು, ಇವಾಗ ಗುಚ್ಚಿ ಒಳಗಡೆ ಹೋಗೋಣ, ನೋಡೋಣ ಏನು ಡಿಸ್ಕೌಂಟು, ಏನದು 50%, 60% ಡಿಸ್ಕೌಂಟ್ ಸೇಲ್ ಇಲ್ಲಿ ನಡೆಯೋದು ಅಂತ. ಅಂದರೆ ನನ್ನ ಪ್ರಕಾರ ಅದೇ ಒಂದು 4 ಲಕ್ಷ ಇರೋ ಬ್ಯಾಗ್ನ 1-2 ಲಕ್ಷಕ್ಕೆ ಮಾರ್ತಾ ಇರ್ತಾರೆ. ನಮಗೆ ಅದು ಯಾವ ರೀತಿಯಿಂದನೂ ಡಿಸ್ಕೌಂಟ್ ಅಂತ ಅನಿಸಲ್ಲ. ಶೂಸ್ ಸೆಕ್ಷನ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಮುಂದೆ ಇಲ್ಲಿ ಮಕ್ಕಳು ಬಟ್ಟೆ ಇದೆ, ನೋಡೋಣ ಎಷ್ಟು ಇಟ್ಟಿದ್ದಾರೆ ಪ್ರೈಸ್ ಅಂತ. ಇದಾದರೂ ಕಮ್ಮಿ ಇಡಬೇಕೇನೋ ಪ್ರೈಸು. ಇಲ್ಲಿದೆ ರೀ, 435 ಪೌಂಡ್ಸ್ನ 220 ಪೌಂಡ್ಸಿಗೆ ಮಾಡ್ತಾಯಿದ್ದಾರೆ. ಹೆಚ್ಚು ಕಮ್ಮಿ 45,000 25,000. ನಮ್ಮಮ್ಮ ಆಗಿದ್ರೆ 6 ವರ್ಷಕ್ಕೆ ಬಟ್ಟೆ ಕೊಡಿಸಿರೋರು 25,000ದಲ್ಲಿ. ಯಾರು ಕೊಡ್ತಾರಷ್ಟು? ಏನೋಪ್ಪ, ಇರೋರು ತೊಗೊಬೇಕಷ್ಟೆ. ಬಟ್ ಆದ್ರೂ ತೊಗೊಳೋರು ತೊಗೋತಾನೆ ಇರ್ತಾರೆ. ನಾವು ನೀನು ತೊಗೊಳಲ್ಲ ಅಂದರೆ ಎಲ್ಲರೂ ತೊಗೊಳಲ್ವಾ, ಅಷ್ಟೆ. ಇದಂತೂ ಸ್ಪೀಚ್ಲೆಸ್ಸೇ ಆಗಿಬಿಡ್ಬೇಕು. ಈ ಬೆಲ್ಟು 30,000. ಎಷ್ಟು ಹೇಳಿ, ಇದ್ದಿದ್ದು ಆಲ್ಮೋಸ್ಟ್ 40,000, ಬಟ್ ಮಾಡ್ತಾ ಇರೋದು ಇವಾಗ 30,000. ಇದೇ ಇವ್ರ ಕುಚಿಯಲ್ಲಿ ಡಿಸ್ಕೌಂಟ್ ಅಂತ ಅಂದರೆ. ಇದೇ ಡಿಸ್ಕೌಂಟ್ ತಯಾರಾಗತ್ತೆ ಅನ್ನಿಸ್ತಾ ಇದ್ರೆ ಹೇಳಿ ನನಗೂ. ಇದರಲ್ಲಿ ಒಂದು ಹೀಲ್ಸ್ ನೋಡಿದ್ದೀರಾ? ಒಂದು ಹೀಲ್ಸೇ 4 ಲಕ್ಷ ಏನೋ ಇದೆ ಇದ್ರದ್ದು. ಸೇಂಟ್ ಲಾರೆಂಟ್. 4 ತಿಂಗಳು ಕೆಲಸ ಮಾಡ್ಬೇಕು ನೀನು. 4 ತಿಂಗಳು ಕೆಲಸ ಮಾಡ್ಬೇಕು ನಾನು. ತಿಂದೆ ಉಂಡೆ ಬಿಟ್ರೆ 4 ತಿಂಗಳು ಆದ್ಮೇಲೆ ತಗೊಂಡ್ಬೋದು. ಅದೇನಿಲ್ಲ, ಬೆಂಗಳೂರಲ್ಲಿ 1-2 ಎಕರೆ ಜಮೀನು ಮಾರಾಕ ತಗೊಳೋದು. ಅವ್ರದ್ದೊಂದು ಔಟ್ಲೆಟ್ ತಗೊಂಡ್ಬಿಡ್ಬೋದು. ಬೆಂಗಳೂರಲ್ಲಿ 1-2 ಎಕರೆ ಆ್ಯಕ್ಚುಲಿ ಲೈಕ್ 40 ಪೌಂಡ್ಸ್ ಆ ಥರ ಇದೆ, ಪರವಾಗಿಲ್ಲ, ಫುಲ್ ಚೀಪ್ ಇದೆ. ತಗೊಳ್ಳೋ ಇದನ್ನ. ನಿಮ್ಮ ಅಪ್ಪ ಕೊಡ್ತಾನೆ. ಕಾಸುಗಳಿಲ್ಲ ಹೋಗ್ರದೆ. ಶರ್ಟ್ ಹಾಕಿದ್ದೀನಿ, ಸ್ವೆಟ್ ಶರ್ಟ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ.
ಬ್ರೋ ಆಗ್ದಿರೋದೇನೋ ಇರೋದೊಂದು ಇದು ಹಾಕು ಅಂತ ಹೇಳಿದ್ದೀನಿ. ಇದು ಹಾಕಿ ಜೋಗರ್ಸ್ ಹಾಕಿ ಜಾಗರ್ಸ್ ಹಾಕೊಂಬೋದು. ಜಾಗರ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಅಲ್ಲ. ಏನು ಗೊತ್ತಾ, ಹುಡುಗಿರಿಗೆ ಜಾಸ್ತಿ ಇದೆ ಕಣೋ. ಹೌದಾ? ಹುಡುಗಿರಿಗೆ ಬಟ್ಟೆ ಜಾಸ್ತಿ ಇದೆ. ಅದಕ್ಕೆ ಇವನಂದ ಸುಮ್ಮನೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗು ದುಡ್ಡು ಎತ್ಕೊಂಡು ಅಂತ. 100 ಪೌಂಡ್ಸಿಗೆ ಸೈಕಲ್ಗೆ ಮಾಡ್ಕೊಂಬರ್ಬೋದು. ಒಂದಷ್ಟು ನೋಡಿದ್ರೆ ಇಷ್ಟ ಆಗ್ತದೆ, ತೊಗೋಬೇಕು ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಬಂದಿದ್ದು ನಂಗೆ ತೊಗೋಬೇಕಂತ, ನಾನು ಯಾರೂ ತೊಗೋಬೇಕಂತ ಅಂದ್ಕೊಂಡು ಬರಲಿಲ್ಲ. ಬಟ್ ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇನ್ನೊಂದೆರಡು ತಿಂಗಳಲ್ಲಿ ನಮ್ಮ ಬಜೆಟಲ್ಲಿ ಏನಿದೆ ಅಂತ ನೋಡ್ಕೊಂಡು ತೊಗೊಳ್ಳೋದು. ಏನು ಕೊಡಿಸ್ತೀಯ ಹೇಳಾಯಿತು ಸ್ಪಾನ್ಸರ್. ಸೊ ಯಾವಾಗ ಮಾಡಿದ್ರು ಅದೇ ತಗೊಬೇಕು ಅಂತ ಬಂದಿಲ್ವಲ್ಲ, ಬರ್ರೋ ಯಾಕೆ ಹೇಳ, ಸುಮ್ಮನೆ ಕೇಳ್ತಾರದು ಏನು ಕೊಡಿಸ್ತೀಯ ಅಂತ. ಆನ್ ದ ವೇ ಇತ್ತು ಅಂತ ಬಂದಿದೆ. ಸರಿ ಆಯ್ತು. ಅಷ್ಟರಲ್ಲೂ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಮೈಕಲ್ ಕಾರ್ಸ್ ಬ್ರ್ಯಾಂಡು ತುಂಬ ಚೀಪ್. ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡು ನೋಡಿ, ಚೀಪ್ ಅನ್ನೋದಕ್ಕಿಂತ ಅಫೋರ್ಡೆಬಲ್ ಆಗಿದೆ. ನನ್ನ ಹತ್ರನೂ ಒಂದು ಬ್ಯಾಗ್ ಇದೆ, ಇವಾಗ ತೋರಿಸ್ತೀನಿ ಅದನ್ನು. ಅಂದರೆ ತುಂಬ ಆಫರ್ಸ್ ಇಡ್ತಾರೆ, ಅಂದರೆ ಅಫೋರ್ಡೆಬಲ್ ಅಲ್ಲ, ಬಟ್ ಆಫರ್ಸ್ ಚೆನ್ನಾಗಿಡ್ತಾರೆ ಇವರು. ಕಮ್ಮಿ ಪ್ರೈಸಲ್ಲಿ ಅವಾಗವಾಗ ಸಮ್ಮರ್ ಸೇಲ್ಸ್ಗಳು ಬಿಡ್ತಾರೆ, ಅವಾಗ ತೊಗೊಂಬಿಡ್ಬೇಕು. ಬಟ್ ಬೇರೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಕಷ್ಟನೇ. ಬಟ್ ಚೆನ್ನಾಗಿರುತ್ತೆ. ಈ ಥರ ಬ್ಯಾಗು ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಒಂದು ದೊಡ್ಡ ಬ್ಯಾಗ್ ತೊಗೋಬೇಕು ಅಂದ್ಕೊಂಡ್ಬಿಟ್ಟು ಇದನ್ನು ತೊಗೊಂಡಿರ್ತೀನಿ. ಬೆಂಡಿ ಕುಂಡಿ ಸುಟ್ಟೋಗುತ್ತೆ ಹೋದ್ರೆ ಒಳಗೆ. ಅದಕ್ಕೆ ಯು ನೀಡ್ ಟು ವೇಟ್. ವರುಣ್, ಇದ್ರ ಪ್ರೈಸ್ ಗೆಸ್ ಮಾಡು. 90 ಅಲ್ಲೇ 60 ಪೌಂಡು, 60 to 90. ಅಲ್ಲಿ 90 ಅದು 90 ಪೌಂಡ್ಸ್. 90ನೂ ಅಲ್ಲ, ಇನ್ನೂ ಜಾಸ್ತಿ ನೋಡು. 90ನೇ. 90ನಾ? 90. ನಾನು ನೋಡಿದ್ದೀನಿ. ನೀನು ಬಿಡಪ್ಪ, ಎಲ್ಲ ಕಡೆ ಹೋಗಿರ್ತೀಯ. ಪರ್ಫ್ಯೂಮ್ ಆದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಕಾಸ್ಮೆಟಿಕ್ ಕಂಪ್ನಿ ಸ್ಟೋರಿಗೆ ಬಂದಿದ್ದೀನಿ. ಟ್ರೈ ಮಾಡೋಣ ಇರಿ, ನೋಡೋಣ. ಸ್ಪ್ರೇ ಮಾಡೋಣ. ನನ್ನ ಪ್ರಕಾರ ಅಷ್ಟೇನು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ನಿಜ ಚೆನ್ನಾಗಿಲ್ಲ. ನಮ್ಮ ಹುಡುಗಿಯಂತೂ ಈ US ಬ್ರ್ಯಾಂಡ್ ಬ್ಯಾಗ್ನ ನೋಡಿಬಿಟ್ಟು ಆನ್ಲೈನಲ್ಲೇ ಫಿದಾಗ್ಬಿಟ್ಲು. ಆದರೆ ಆ ಕಲರ್ ಇಲ್ಲ. ಇವಾಗ ಹುಡುಗಿರ್ ಯೂನಿವರ್ಸಲ್ ಪ್ರಾಬ್ಲಮ್ ಇದೆಯಲ್ಲ, ಕಲರ್ ಇದ್ದರೆ ಡಿಸೈನ್ ಇಲ್ಲ, ಡಿಸೈನ್ ಇದ್ದರೆ ಕಲರ್ ಇಲ್ಲ. ಇವಾಗ ಒಳಗೆ ಕಲರ್ ಇಲ್ಲ, ಬಟ್ ಆದರೂ ಇದರಲ್ಲೇ ಏನೋ ಸ್ಯಾಟಿಸ್ಫೈ ಮಾಡ್ಕೊತಾವಳೆ, ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ. ಆಗ್ಲಿಂದ ಇಟ್ಕೊಂಡು ನೋಡ್ತಾನೆ ಅವಳು. ಇಟ್ಸ್ ಟೈಮ್ ಟು ಗೋ. ಆ್ಯಕ್ಚುಲಿ ದರ್ಶನ ಇರೋದು 5 ಗಂಟೆಗೆ. 5 ಗಂಟೆ ಮುಂಚೆ ನಾವಿರ್ಬೇಕು. ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ. ನಿಜ ಹಿಂಗೆ ಹಸಿತಾ ಇದೆ ಅಂದರೆ ಹೊಟ್ಟೆ. ಬಟ್ ಇಲ್ಲೇನು ಅಂಥದ್ದಿಲ್ಲ, ಐಸ್ ಕ್ರೀಮೇ ಸಾಕು ಇವಾಗ ಸದ್ಯಕ್ಕೆ. ಮುಂದೆ ನೋಡೋಣ ಸಿಕ್ಕಿದ್ರೆ. ಚೆನ್ನಾಗಿದೆಯಾ ಮಿಲ್ಕ್ ಚಾಕ್ಲೇಟ್ಗಿನ್ನ? ಇವಾಗ ಇಲ್ಲಿಂದ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಎಲ್ಲಾದರೂ ನಿಲ್ಸ್ಕೊಳ್ಳೋಣ ಸ್ವಲ್ಪ ಸ್ನ್ಯಾಕ್ಸಿಗೆ. ಇಲ್ಲೇ ಸಾಕು, ಇಲ್ಲೇ ಆರಾಮಾಗಿ ಲೆಮನ್ ಡೆಸ್ ಇದೆ. ಏನಾದರೂ ಒಂದು ತೊಗೊಂಡು ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ದೇವಸ್ಥಾನ ಹತ್ರ 5 ಗಂಟೆ ಕರೆಕ್ಟಾಗಿ ಹೋಗ್ಕೊಳ್ಳೋಣ. ಸೊ ಹೋದರೆ ಅಲ್ಲಿ ಏನಾದರೂ ಪ್ರಸಾದ ಕೊಡ್ತಾರೆ, ಅದನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟ್ರೆ ಒಂದು ಮಧ್ಯರಾತ್ರಿ ಅಷ್ಟರಲ್ಲಿ ರೀಚ್ ಆಗ್ತೀವಿ. ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ. ಇಲ್ಲೆಲ್ಲ ಬೇಡಪ್ಪ ತಿನ್ನಕ್ಕಾಗಲ್ಲ, ಬೇರೆ ಆಪ್ಷನ್ ಹುಷಾರಾಗ್ತಕ್ಕೆ ಬೇಕಾ? ಬೇಡ. ಹುಷಾರು ಅಲ್ಲಿ. ಟಚ್ಚು ಆಗಲ್ಲ ಕಣ. ರೀಚ್ ಆದ್ವಿ. ಸೊ ಟೈಮ್ ಇವಾಗ 6:45. ಸೊ ಇಲ್ಲಿ ಹೆಂಗೋ ಒಂದು ಸ್ವಲ್ಪ ಕತ್ಲೆ ಆಗೋದು ಲೇಟ್ ಆಗೋದ್ರಿಂದ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ತಿರುಪತಿ ಎಷ್ಟು ದೊಡ್ಡದಾಗಿರದೇ ಇರ್ಬೋದು, ಬಟ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತದೆ. ಒಳಗೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಆ ಡಿವೈನಿಟಿ ಅಂತಾರಲ್ಲ, ಅದು ಹಿಂಗೆ ತಿರುಪತಿ ಮುಂದೆ ಅದೆಲ್ಲ ನಿಲ್ಲಿಸಿರ್ತಾರೆ.
ಸೇಮ್ ಅಷ್ಟೇ ಇದೆ. ಅರ್ಚನೆಗೆ ಇಲ್ಲಿ ಚೀಟಿ ತೊಗೊಂಡು ಮೇಲೆ ಹೋಗ್ತಾ ಇದ್ವಿ ಪೂಜೆ ಮಾಡಿಸೋದಕ್ಕೆ. ಅರ್ಚನೆಗೆ 5 ಪೌಂಡು, 500 ರೂಪಾಯಿ ಒಂದು. ಸೊ ಮೇಲೆ ನೋಡೋಣ. ಲಡ್ಡು ಇಸ್ಕೊಂಡ್ವಿ, ಆದರೆ ಮಾತ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅಷ್ಟು ಹತ್ರದಿಂದ ತಿರುಪತಿಯಲ್ಲಿ ವೆಂಕಟೇಶ್ವರನ ಅಷ್ಟು ಹತ್ರದಿಂದ ನೋಡೇ ಇಲ್ಲ. ಅಂದರೆ ಕಳಿಸ್ತಾ ಇರ್ತಾರಲ್ಲ ನಡೀರಿ ಅಂತ, ಹಂಗೆ ತುಂಬ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ದಾರಿನೇ ಅನ್ನದಾನ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಇವತ್ತು ಪುಣ್ಯ ಇದೆಯಾ ಅಂತ, ಸಿಗುತ್ತಾ ಇಲ್ವಾ ನಮಗೆ ಅಂತ ನೋಡ್ಬೇಕು ಹೋಗಿ. ನಮ್ಮವ್ರಂತೂ ನಾನು ಫಸ್ಟ ನೀನು ಫಸ್ಟ್ ಅಂತ ಓಡೋಗ್ತವ್ರೆ. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಏನು ಇರುತ್ತೋ ನೀನೋ, ಏನಿದ್ರೂ ತಿನ್ನಬೇಕಲ್ಲ, ಆದರೆ ಏನೂ ಇಲ್ಲ. ಸೊ ವೇಟ್ ಮಾಡಬೇಕು ನೆಕ್ಸ್ಟ್ ಅವರು ಸ್ಟಾಪ್ ಮಾಡೋವರೆಗೂ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಅಂದರು. ಅದನ್ನೇ ಒಂದು ಸ್ವಲ್ಪ ತಿಂದ್ಬಿಟ್ಟು ಎಲ್ಲರೂ ವಾಪಸ್ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಒಂದು ಸ್ವಲ್ಪ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಹೋಗೋಣ ಅಂತ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಹೊರಡೋದೆ. ಒಂದು ಮಧ್ಯರಾತ್ರಿ ಆಗುತ್ತೆ ಲಂಡನ್ ರೀಚ್ ಆಗೋದಕ್ಕೆ. ಇವಾಗ ಆಚೆ ಬಂದಿದ್ದೆ, ಅಟ್ಲೀಸ್ಟ್ ಸ್ವಲ್ಪ ಎಂಜಾಯ್ ಮಾಡು, ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಆಮೇಲೆ ಏನ್ ಆಮೇಲೆ ಮನೆಗೆ ಹೋದ್ಮೇಲೆ ಅದೇ ಪಾಡು ಅದೇ ಗೋಲ್ಡು, ಇನ್ನೇನ್ ಮಾಡಕ್ಕಾಗಲ್ಲ. ಅಷ್ಟೇ ನಮ್ ಜೀವನ. ಫ್ರೆಂಡ್ಸು ಭಕ್ತಿಯಿಂದ ಚಪ್ಪಲಿನ ಮನೇಲಿ ಬಿಟ್ಬಿಟ್ಟು ಬಂದವ್ರೆ. ನೋ, ಮನೆಯಿಂದ ಹಿಂಗೆ ನಡ್ಕೊಂಡ್ ಬಂದಿರೋದು. ಅವ್ರ ಪಾದಚಾರಣೆ, ಇದು ಪಾದಯಾತ್ರೆ ಮಾಡ್ಕೊಂಡ್ ಬಂದವ್ರ ಅಲ್ಲಿಂದ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ. ಎಲ್ರಿಗೂ ತುಂಬ ಸಾಕಾಗಿದೆ. ಇವಾಗ ನಾನಂತೂ ನಿದ್ದೆ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.